ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸುತ್ತ ವಿವಾದದ ಹುತ್ತ ಬೆಳೀತಾ ಇದೆ. 1925ರಲ್ಲಿ ನಾಗಪುರದಲ್ಲಿ ಸ್ಥಾಪನೆಯಾದ RSS 100 ವರ್ಷಗಳಲ್ಲಿ ಭಾರತದ ಅತ್ಯಂತ ಪ್ರಭಾವಶಾಲಿ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಕೇಂದ್ರ ಸರ್ಕಾರ ಮತ್ತು 13 ರಾಜ್ಯಗಳಲ್ಲಿ ಇರುವ BJP ಸರ್ಕಾರಗಳ ಮೇಲೂ ಈಗ RSS ನಿಯಂತ್ರಣ ಬಹಳ ಬಲವಾಗಿದೆ. ಬಹುತೇಕ ರಾಜ್ಯಗಳಲ್ಲಿ BJP ಮುಖ್ಯಮಂತ್ರಿಗಳ ಆಯ್ಕೆ ಕೂಡ RSS ಸಮ್ಮತಿ ಇಲ್ಲದೆ ನಡೆಯೋದಿಲ್ಲ. RSS ಅಷ್ಟೊಂದು ಪ್ರಭಾವಶಾಲಿ. ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೊರಡಿಸಿರುವಂತಹ ಒಂದು ಪರಿಷ್ಕೃತ ಸುತ್ತೋಲೆ RSS ಕಾರ್ಯಕರ್ತರನ್ನು ಕೆರಳಿಸಿದೆ. ಯಾವುದೇ ಸಂಘಟನೆಗಳು ಸರ್ಕಾರಿ ಶಾಲೆಯ ಮೈದಾನ ಮತ್ತು ಇತರ ಸರ್ಕಾರಿ ಆಸ್ತಿಗಳಲ್ಲಿ ಸ್ಥಳೀಯ ಆಡಳಿತದ ಅನುಮತಿ ಪಡೆಯದೆ ತಮ್ಮ ಚಟುವಟಿಕೆಗಳನ್ನು ಮಾಡುವಂತಿಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ ಹೊರಡಿಸಿರುವಂತಹ ಸುತ್ತೋಲೆ. ಅದರ ವಿರುದ್ಧ RSS ಸಿಟ್ಟಿಗೆದ್ದಿದೆ. ಈ ಹಿಂದೆ BJPಯ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಯಾವುದೇ ಖಾಸಗಿ ಸಂಘಟನೆಗಳು ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ ಎನ್ನುವುದೇ ಆ ಆದೇಶ. ಅದೇ ಆದೇಶವನ್ನು ಸಿದ್ದರಾಮಯ್ಯ ಸರ್ಕಾರ ಈಗ ಸ್ವಲ್ಪ ತಿದ್ದುಪಡಿ ಮಾಡಿದೆ. ಚಟುವಟಿಕೆ ನಡೆಸುವಂತಿಲ್ಲ ಅಂತ ಇದ್ದದ್ದನ್ನು ಸಿದ್ದರಾಮಯ್ಯ ಸರ್ಕಾರ ಚಟುವಟಿಕೆ ನಡೆಸೋದಕ್ಕೆ ಸರ್ಕಾರದ ಅನುಮತಿ ಪಡಿಬೇಕು ಅಂತ ತಿದ್ದುಪಡಿ ಮಾಡಿದೆ. ಈ ಕಾಯ್ದೆ RSS ಸಹಿತ ಎಲ್ಲ ಖಾಸಗಿ ಸಂಘಟನೆಗಳು ಅನ್ವಯವಾಗುತ್ತೆ. ಹಾಗಾಗಿ ಇನ್ನು ಮುಂದೆ RSS ಕೂಡ ಸರ್ಕಾರಿ ಶಾಲೆಯ ಆವರಣ, ಶಾಲೆಯ ಮೈದಾನ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ತನ್ನ ಬೈಠಕು, ಲಾಠಿ ತರಬೇತಿ, ಮಾರ್ಚ್ ಫಾಸ್ಟ್ ನಡೆಸಬೇಕಾದ್ರೆ ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನು ಪಡಿಬೇಕಾಗ್ತದೆ. ಈಗ BJP ನಾಯಕರು ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲೇ RSS ಕುರಿತು ಈಗ ವ್ಯಾಪಕ ಚರ್ಚೆ ನಡೀತಾ ಇದೆ. ಹಲವು ಕಾಂಗ್ರೆಸ್ ಮುಖಂಡರು RSS ಕುರಿತು ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ ಪ್ರಶ್ನೆಗಳ ಪೈಕಿ RSS ಏಕೆ ಸರ್ಕಾರದ ಕಾನೂನಿನಂತೆ ನೋಂದಣಿಯಾಗಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದು ಮುಖ್ಯ ಪ್ರಶ್ನೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ AICC ಪ್ರಧಾನ ಕಾರ್ಯದರ್ಶಿ BK ಹರಿಪ್ರಸಾದ್ ಅವರು ತಮ್ಮ X ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ RSS ಬಗ್ಗೆ ಏನು ಹೇಳಿದ್ದಾರೆ ನೋಡಿ. BK ಹರಿಪ್ರಸಾದ್ ಇಲ್ಲಿ ಎತ್ತಿರುವಂತಹ ಮುಖ್ಯ ಪ್ರಶ್ನೆ, RSS ಸರ್ಕಾರಿ ಸಂಸ್ಥೆಯೂ ಅಲ್ಲ, ಸರ್ಕಾರೇತರ ಸಂಸ್ಥೆಯೂ ಅಲ್ಲ, ಕನಿಷ್ಠ ನೋಂದಣಿ ಕೂಡ ಆಗಿಲ್ಲ. ಹಾಗಾದರೆ ಇದೊಂದು ಭೂಗತ ಸಂಘಟನೆ ಅಲ್ವೇ? RSS ಒಂದು ಭೂಗತ ಸಂಘಟನೆಯೇ ಅಲ್ಲವೇ ಅನ್ನೋದರ ಚರ್ಚೆ ಬೇರೆ, ಅದನ್ನು ಆಮೇಲೆ ಚರ್ಚಿಸ್ಬೋದು. ನನ್ನ ಮುಖ್ಯ ಕುತೂಹಲ ಇರೋದು 100 ವರ್ಷ ತುಂಬಿದಂತಹ ಒಂದು ಬೃಹತ್ ಸಂಘಟನೆ ಸರ್ಕಾರಿ ಕಾಯ್ದೆಗಳ ಪ್ರಕಾರ ಏಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ, ಏಕೆ ನೋಂದಣಿ ಆಗಿಲ್ಲ? ಸಾಮಾನ್ಯವಾಗಿ ಸಮಾಜ ಸೇವೆ ಮಾಡೋ ಸಂಘಟನೆಗಳು ಭಾರತದ ಕಾನೂನಿನಂತೆ ಸೊಸೈಟಿ ಕಾಯ್ದೆ ಅಡಿಯಲ್ಲಿ ನೋಂದಾವಣೆ ಮಾಡಿಸಿಕೊಳ್ತವೆ, ಅಥವಾ ಟ್ರಸ್ಟ್ ಕಾಯ್ದೆ ಅಥವಾ NGO ಅಂದರೆ ನೀತಿ ಆಯೋಗದ ಕಾಯ್ದೆ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ತವೆ. RSS 1860 ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರವೂ ನೋಂದಣಿ ಆಗಿಲ್ಲ, NGO ಅಂತ ಸರ್ಕಾರದ ನೀತಿ ಆಯೋಗದಲ್ಲೂ ನೋಂದಣಿ ಆಗಿಲ್ಲ. ಹೌದು, 100 ವರ್ಷ ತುಂಬಿದರೂ RSS ಏಕೆ ನೋಂದಣಿ ಮಾಡಿಸಿಕೊಂಡಿಲ್ಲ? ಹರಿಪ್ರಸಾದ್ ಸಹಿತ ಹಲವು ಮುಖಂಡರು ಈ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇದ್ದಾರೆ. RSS ಅನ್ನು ಟೀಕಿಸುವವರು ಇದಕ್ಕೊಂದು ಕಾರಣ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಹಣಕಾಸಿನ ಲೆಕ್ಕಪತ್ರ ಕೊಡಬೇಕಾಗುತ್ತೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಲ್ಲಿಂದ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಯಾವುದಕ್ಕೆ ಖರ್ಚಾಗಿದೆ, ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ತೆರಿಗೆ ಏಕೆ ಪಾವತಿಸ್ತಾ ಇಲ್ಲ, ಈ ಸಂಘಟನೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಪಾರದರ್ಶಕವಾಗಿ ಕಾಣಿಸುತ್ತೆ. ಅದು ಗೊತ್ತಾಗಬಾರದೆಂದೇ RSS ನೋಂದಣಿ ಆಗಿಲ್ಲ. RSSನ ಸಮರ್ಥಕರು ಇದಕ್ಕೆ ಕೊಡೋ ಉತ್ತರ ಹೀಗಿದೆ. RSS ಅನ್ನೋದು ಒಂದು ಸಾಮಾಜಿಕ ಸಾಂಸ್ಕೃತಿಕ ಸ್ವಯಂ ಸೇವಾ ಸಂಘಟನೆ, ಇದು ವ್ಯಕ್ತಿಗಳ ಕೂಟ. ಹಾಗಾಗಿ ನೋಂದಣಿ ಮಾಡೋದು ಕಡ್ಡಾಯ ಅಲ್ಲ. ಇದರ ವಾರ್ಷಿಕ ಹಣಕಾಸು ಆಡಿಟಿಂಗ್ ಕೂಡ ಅಗತ್ಯ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಕೂಡ ಅಗತ್ಯ ಇಲ್ಲ. ಎರಡೂ ಕಡೆಯ ವಾದಗಳಲ್ಲಿ ಯಾವುದು ಸರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಗಮನ ಹರಿಸೋಣ. ಎಲ್ರಿಗೂ ಗೊತ್ತಿರೋ ಹಾಗೆ RSS ಸಂಘಟನೆ ಹುಟ್ಟಿದ್ದು 1925ರಲ್ಲಿ. ಆಗ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಆಗ ಯಾವುದೇ ಸಂಘಟನೆ ನೋಂದಣಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಅನ್ನೋ ಕಾನೂನು ಇರಲಿಲ್ಲ. ಸಂಘಟನೆಯೊಂದು ಸರ್ಕಾರದಿಂದ ತೆರಿಗೆ ವಿನಾಯಿತಿ ಪಡೆಯೋದಾದರೆ ಅಥವಾ ಆಸ್ತಿಯನ್ನು ಹೊಂದೋದಾದರೆ ಮಾತ್ರ ನೋಂದಣಿ ಮಾಡಿಸ್ಕೊಳ್ಬೇಕಿತ್ತು. ಸ್ವಾತಂತ್ರ್ಯ ಪೂರ್ವದ ಕಾನೂನುಗಳ ಪ್ರಕಾರ
ಆರ್ ಎಸ್ ಎಸ್ನಂತಹ ಸಂಸ್ಥೆಗಳು ಸ್ವಾತಂತ್ರ್ಯ ನಂತರ ರೆಟ್ರೋ ಆಕ್ಟಿವ್ ಆಗಿ ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯವಲ್ಲ ಎಂದು ಆರ್ ಎಸ್ ಎಸ್ ಮುಖಂಡರು ವಾದ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು 2018ರಲ್ಲಿ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಅದನ್ನು ನಾವು ಗಮನಿಸಬಹುದು. ಸಂಘ ಆರಂಭವಾದಾಗ ಇದ್ದ ಸರ್ಕಾರ ಸ್ವತಂತ್ರ ಭಾರತದ ಸರ್ಕಾರ ಅಲ್ಲ. ಸ್ವಾತಂತ್ರ್ಯ ನಂತರದ ಯಾವ ಕಾನೂನಿನಲ್ಲೂ ಪ್ರತಿಯೊಂದು ಸಂಘಟನೆಯೂ ನೋಂದಣಿಯಾಗಬೇಕು ಎಂಬ ಅಂಶ ಇಲ್ಲ. ಆರ್ ಎಸ್ ಎಸ್ ಹಲವು ವ್ಯಕ್ತಿಗಳ ಒಂದು ಗುಂಪು. ಕಾನೂನಿನ ಪ್ರಕಾರ ನಾವು ಟ್ಯಾಕ್ಸ್ ಕಟ್ಟಬೇಕಿಲ್ಲ ಅಂತ ಮೋಹನ್ ಭಾಗವತ್ ಅವರು ಹೇಳ್ತಾರೆ. ಈ ವಿಷಯದ ಬಗ್ಗೆ ಸ್ವಲ್ಪ ಕೆದಕಿ ನೋಡಿದಾಗ ಒಂದು ಕುತೂಹಲಕರ ಸಂಗತಿ ನನಗೆ ಕಾಣಿಸ್ತು. ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ, ಆದರೆ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳಾದ ಸೇವಾ ಭಾರತಿ, ವಿದ್ಯಾಭಾರತಿ ಸಂಘಟನೆಗಳು NGO ಆಗಿ ನೋಂದಣಿ ಆಗಿವೆ. ಈ ಸಂಸ್ಥೆಗಳ ಹೆಸರಲ್ಲಿ ಸಾಕಷ್ಟು ಆಸ್ತಿಪಾಸ್ತಿಗಳಿವೆ, ಬ್ಯಾಂಕ್ ಅಕೌಂಟ್ಗಳಿವೆ, ಡೊನೇಷನ್ಗಳನ್ನು ಪಡೆದುಕೊಂಡಿದೆ, ಸರ್ಕಾರದಿಂದಲೂ ಸಾಕಷ್ಟು ಗ್ರ್ಯಾಂಟನ್ನು ಪಡೆದುಕೊಂಡಿದೆ, ವಿದೇಶದಿಂದಲೂ ಹಣ ಹರಿದು ಬಂದಿದೆ. ಈ ವಿದ್ಯಾಭಾರತಿ ಇದೆಯಲ್ವಾ, ಅಖಿಲ ಭಾರತೀಯ ಶಿಕ್ಷಣ ಸಂಸ್ಥಾನ ಅನ್ನೋದು ಇದರ ಪೂರ್ತಿ ಹೆಸರು. ಇದು ಆರ್ ಎಸ್ ಎಸ್ನ ಶೈಕ್ಷಣಿಕ ಘಟಕ. 1977-78ರಲ್ಲಿ ಇದು ಸ್ಥಾಪನೆಯಾಗಿದೆ. ಭಾರತದಲ್ಲಿ ಈ ಸಂಸ್ಥೆಯ ಅಡಿಯಲ್ಲಿ 12,000ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿವೆ. 682 ಜಿಲ್ಲೆಗಳಲ್ಲಿ ಸುಮಾರು 33 ಲಕ್ಷ ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. 1.5 ಲಕ್ಷ ಟೀಚರ್ಗಳು ಇಲ್ಲಿ ಸಂಬಳಕ್ಕೆ ದುಡಿತಾ ಇದ್ದಾರೆ. ವಿದ್ಯಾಭಾರತಿಯ ಹಣಕಾಸು ವಹಿವಾಟು ತುಂಬ ಚೆನ್ನಾಗಿದೆ. ಶಾಲೆಗಳಲ್ಲಿ ಸುಮಾರು 35,000 ರೂಪಾಯಿವರೆಗೆ ಫೀಸ್ ತಗೋತಾರೆ, ಡೊನೇಷನ್ಗಳನ್ನು ತಗೋತಾರೆ, ಜಾಗತಿಕ ದತ್ತಿಗಳಿಂದ ಹಣ ಬರ್ತಾ ಇದೆ. ಉದಾಹರಣೆಗೆ ಆರ್ ಎಸ್ ಎಸ್ನ ಇನ್ನೊಂದು ಅಫಿಲಿಯೇಟೆಡ್ ಸಂಸ್ಥೆ ಇದೆ, ಸೇವಾ ಇಂಟರ್ನ್ಯಾಷನಲ್ ಅಂತ. ಈ ಸೇವಾ ಇಂಟರ್ನ್ಯಾಷನಲ್ನ ಗುಜರಾತ್ ಭೂಕಂಪ ಪರಿಹಾರ ನಿಧಿಯಿಂದ ವಿದ್ಯಾಭಾರತಿಗೆ ಹಣ ಬಂದಿರೋ ದಾಖಲೆಗಳಿವೆ. 30 ಲಕ್ಷದಷ್ಟು ವಿದ್ಯಾರ್ಥಿಗಳು ದೇಶದಾದ್ಯಂತ ವಿದ್ಯಾಭಾರತಿ ಖಾಸಗಿ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಅಂದರೆ ಸಹಜವಾಗಿ 100 ಕೋಟಿ ರೂಪಾಯಿಯ ಟರ್ನ್ ಓವರ್ ಇದೆ ಅಂತ ಭಾವಿಸೋದಕ್ಕೆ ಅಡ್ಡಿ ಇಲ್ಲ. ಇನ್ನು ರಾಷ್ಟ್ರೀಯ ಸೇವಾ ಭಾರತಿ, ಇದು 1989ರಲ್ಲಿ ಸ್ಥಾಪನೆಯಾದಂತಹ ಬೃಹತ್ NGO. ಇದರ ಅಡಿಯಲ್ಲಿ ಮತ್ತೆ ಭಾರತದ ವಿವಿಧ ರಾಜ್ಯಗಳಲ್ಲಿ 900ಕ್ಕೂ ಹೆಚ್ಚು NGOಗಳು ಕೆಲಸ ಮಾಡ್ತಾ ಇವೆ. ದೇಶದಾದ್ಯಂತ ಇದರ 35,000 ಪ್ರಾಜೆಕ್ಟ್ಗಳು ಈಗ ಜಾರಿಯಲ್ಲಿವೆ. ಸಾವಿರಾರು ಶಾಲೆಗಳು, ಸಾವಿರಾರು ಗ್ರಂಥಾಲಯಗಳು, ಕೋಚಿಂಗ್ ಸೆಂಟರ್ಗಳು, ಸಂಸ್ಕಾರ ಕೇಂದ್ರಗಳು ಇದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇವೆ. ಇವು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ, ಆದಿವಾಸಿಗಳ ಹಟ್ಟಿಗಳಲ್ಲಿ ಮತ್ತು ಸ್ಲಮ್ಗಳಲ್ಲಿ ಕೆಲಸ ಮಾಡ್ತಾ ಇವೆ. ಅಮೆರಿಕದಲ್ಲಿ ಬ್ರಾಂಚ್ ಇರುವಂತಹ ಸೇವಾ ಇಂಟರ್ನ್ಯಾಷನಲ್ ಮೂಲಕ ಭಾರತದಲ್ಲಿ ಇದರ ಯೋಜನೆಗಳಿಗೆ ಹಣ ಹರಿದು ಬರ್ತಾ ಇದೆ. ಕೋವಿಡ್-19 ಇಡೀ ದೇಶವನ್ನು ಬಾಧಿಸುತ್ತಿದ್ದಾಗ ಸಂಘ ಪರಿವಾರದ 736 NGOಗಳಿಗೆ ಸರ್ಕಾರದ ನೆರವು ಮತ್ತು ಗ್ರ್ಯಾಂಟ್ ಸಿಕ್ಕಿದೆ ಅನ್ನೋದಕ್ಕೆ ದಾಖಲೆಗಳಿವೆ. ವಿದ್ಯಾಭಾರತಿ ಮತ್ತು ಸೇವಾ ಭಾರತೀಯ ಶಾಲೆಗಳಲ್ಲಿ ಆರ್ ಎಸ್ ಎಸ್ನ ಐಡಿಯಾಲಜಿಯನ್ನು ಲಕ್ಷಾಂತರ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲಾಗ್ತಾ ಇದೆ. ಆ ಐಡಿಯಾಲಜಿ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ, ನಾನೇನು ಹೇಳಲ್ಲ. ಈ ಎರಡೂ ಸಂಸ್ಥೆಗಳ ಆಡಿಟ್ ರಿಪೋರ್ಟ್ ವಿಸ್ತೃತವಾಗಿ ಏನಾದರೂ ಸಿಗುತ್ತಾ ಅಂತ ನಾನು ಹುಡುಕಾಡಿದೆ. ಆದರೆ ಓಪನ್ ಸೋರ್ಸ್ನಲ್ಲಿ ಈ ಆಡಿಟ್ ರಿಪೋರ್ಟ್ಗಳು ವಿಸ್ತೃತವಾಗಿ ಲಭ್ಯವಿಲ್ಲ. 80G ಪ್ರಕಾರ ಈ NGOಗಳಿಗೆ ಆದಾಯ ತೆರಿಗೆ ವಿನಾಯಿತಿಯನ್ನು ಸರ್ಕಾರ ನೀಡಿದೆ. ಹಾಗಾಗಿ ವಿವರಗಳು ಬೇಕು ಅಂತ ಹೇಳಿದರೆ ನಾವು ಆದಾಯ ತೆರಿಗೆ ಇಲಾಖೆಯ ದಾಖಲೆಗಳನ್ನು ಗಮನಿಸಬೇಕಾಗುತ್ತೆ. ನನಗೆ ಸಂಕ್ಷಿಪ್ತವಾಗಿ ಓಪನ್ ಸೋರ್ಸ್ಗಳಲ್ಲಿ ಲಭ್ಯವಾದಂತಹ ಮಾಹಿತಿಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ವಿವರಗಳನ್ನು ಹೇಳೋದಕ್ಕೆ ಸ್ನೇಹಿತರೆ ಒಂದು ಕಾರಣ ಇದೆ. ಆರ್ ಎಸ್ ಎಸ್ ಸ್ವತಃ ನೋಂದಣಿಯಾಗಿಲ್ಲ, ಆದರೆ ಅದರ 100 ಅಂಗಸಂಸ್ಥೆಗಳು ನೋಂದಣಿಯಾಗಿವೆ, ಕೋಟ್ಯಂತರ ರೂಪಾಯಿಗಳ ವಹಿವಾಟುಗಳನ್ನು ನಡೆಸ್ತಾ ಇವೆ. ಈಗ ಉಳಿಯೋ ಪ್ರಶ್ನೆ ಏನು ಅಂತ ಹೇಳಿದರೆ, 100 ಸಾವಿರಾರು ಅಂಗಸಂಸ್ಥೆಗಳು ನೋಂದಣಿ ಆಗಬಹುದಾದರೆ ಆರ್ ಎಸ್ ಎಸ್ ಏಕೆ ನೋಂದಣಿ ಆಗ್ತಾ ಇಲ್ಲ? ನೋಂದಣಿ ಆದರೆ ಆರ್ ಎಸ್ ಎಸ್ಗೆ ತೊಂದರೆ ಏನಿದೆ? ಕಾರಣ ಇಷ್ಟೇ, ಆರ್ ಎಸ್ ಎಸ್ ತನ್ನನ್ನು ತಾನು ರಾಜಕೀಯ ಸಂಘಟನೆ ಅಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಆದರೆ ಎಲ್ರಿಗೂ ಗೊತ್ತಿರುವಂತೆ ರಾಜಕೀಯದಲ್ಲಿ ಅದು ಸಕ್ರಿಯವಾಗಿದೆ. BJP ಪಕ್ಷದಲ್ಲಿ ಅದಕ್ಕೊಬ್ಬ ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ. ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ, ಅದು ಆಡಳಿತದಲ್ಲಿರುವಂತಹ ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ ಮುಖ್ಯಮಂತ್ರಿಯ ಆಯ್ಕೆ ಕೂಡ ಆರ್ ಎಸ್ ಎಸ್ನ ನಿರ್ದೇಶನದಂತೆ ನಡೀತಾ ಇದೆ. ಒಂದು ವೇಳೆ ಆರ್ ಎಸ್ ಎಸ್ ಅನ್ನು ನೋಂದಣಿ ಮಾಡಿದರೆ ಕಾನೂನಿನ ಅಡಿಯಲ್ಲಿ ಉತ್ತರದಾಯಿತ್ವ ಬರುತ್ತೆ. ಸಂಘಟನೆಯ ಸದಸ್ಯರ ಪಟ್ಟಿ, ಹಣಕಾಸು ವಹಿವಾಟಿನ ವಿವರ, ಸಂಘದ ಉದ್ದೇಶಗಳು, ಅದರ ನಿರ್ದೇಶಕರು ಯಾರು, ವಿದೇಶದಿಂದ ಬಂದಿರುವಂತಹ ಹಣ ಎಷ್ಟು, ಎಲ್ಲವನ್ನೂ ಕೂಡ ಆರ್ ಎಸ್ ಎಸ್ ಕಾನೂನಿನ ಪ್ರಕಾರ ಬಹಿರಂಗ ಮಾಡಬೇಕಾಗುತ್ತೆ.
ಇದರಿಂದ ಅಪಾಯ ಕಾದಿದೆ ಅಂತ RSS ಅಂದ್ಕೊಂಡಿದೆ. ಅದಕ್ಕೆ RSS ನೋಂದಣಿಯಾಗಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.